ಸರಿ ತಪ್ಪು ಹೊರೆ ಹಚ್ಚೋದಕ್ಕಿಂತ ಜಾಸ್ತಿ ಅವ್ರು ಬಂದವರು ಏನು ಮಾಡಬೇಕು ಮಾಡ್ಕೊಂಡು ಹೋಗಬೇಕು. ಡಿಪಾರ್ಟ್ಮೆಂಟ್ ಬಗ್ಗೆ ಬೆಂಗಳೂರೊಳಗೆ ಹೇಗೆ ನಡ್ಕೊಳ್ತು, ಶಿವಮೊಗ್ಗದಲ್ಲಿ ಹೇಗೆ ನಡ್ಕೊಳ್ತು, ಇಲ್ಲೇ ದ್ವಂದ್ವ ನಿಲುವಿದೆ. ಅದಕ್ಕೆ ಹೇಳಿದೆ, ಪ್ರಿಯಾಂಕ್ ಖರ್ಗೆ ಸೂಚನೆ ಕೊಟ್ಟೆ ಮಾಡಿಸ್ಬಿಟ್ಟಿದ್ದಲ್ಲ ಅಂತ. ಇಲ್ಲಿ ಬಿಡಿ, ನಾನು ಹೇಳಿದ್ನಲ್ಲ, ಹೋರಾಟ ಮಾಡಬಾರ್ದು ಅಂತ ನಾವು ಯಾವತ್ತೂ ಯಾರಿಗೂ ಹೇಳಿಲ್ಲ. ನಾವು ಹೋರಾಟಗಾರರೇ, ನಾವು ಹೋರಾಟ ಮಾಡಿರೋರೆ. ಆದರೆ ಹೇಗಾಯಿತು ಹೋರಾಟ ಮಾಡಿದ್ರೆ ನನ್ನ ಆಯ್ತಲ್ಲ ವಾಪಸ್ ಸುಪರ್ಕೇಶನ್. ಎಸ್ಐಆರ್ ಅಂದರೆ ಮತಪಟ್ಟಿಯ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಜಿಲ್ಲೆಯಲ್ಲಿ ಬಿಜೆಪಿ ಜುಲೈ 25 ಮತ್ತು 26ರಂದು ಹಮ್ಮಿಕೊಂಡಿರುವ ಮಹಾಸಂಪರ್ಕ ಅಭಿಯಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಶಾಸಕ ಎಸ್ ಎನ್ ಚನ್ನಬಸಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಎಸ್ ಎನ್ ಚನ್ನಬಸಪ್ಪ, ದೇಶದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿ 25 ದಿನಗಳಾಗಿವೆ. ಬಿಜೆಪಿ ಜಿಲ್ಲೆಯ ಎಲ್ಲ 1793 ಮತಗಟ್ಟೆಗಳಲ್ಲಿ ಎಸ್ಐಆರ್ ಯಶಸ್ವಿಗೊಳಿಸಲು ಬಿಎಲ್ಎಗಳ ತಂಡ ರಚಿಸಲಾಗಿದೆ. ಬೂತಿಗೊಂದರಂತೆ 12 ಜನರ ತಂಡವನ್ನು ರಚಿಸಲಾಗಿದೆ. ಜಿಲ್ಲೆಯಲ್ಲಿ 2.77 ಲಕ್ಷ ಮತದಾರರ ಪರಿಷ್ಕರಣೆಯ ಗುರಿ ಹೊಂದಲಾಗಿದ್ದು, ಈಗಾಗಲೇ 1.99 ಲಕ್ಷ ಮತದಾರರ ಪರಿಷ್ಕರಣೆ ಪೂರ್ಣಗೊಂಡಿದೆ. ಜುಲೈ 25 ಮತ್ತು 26ರಂದು ಜಿಲ್ಲೆಯ ಸಂಸದರು, ಹಾಲಿ ಮತ್ತು ಮಾಜಿ ಶಾಸಕರು, ಜನಪ್ರತಿನಿಧಿಗಳು ಪ್ರತ್ಯಕ್ಷವಾಗಿ ಮನೆ ಮನೆಗೆ ತೆರಳಿ ಅಭಿಯಾನದ ಜಾಗೃತಿ ಮೂಡಿಸಲಿದ್ದಾರೆ ಎಂದರು. ಜಿಲ್ಲೆಯಾದ್ಯಂತ ಪಕ್ಷದ 21,608 ಕಾರ್ಯಕರ್ತರು, ಮುಖಂಡರು ಈ ಅಭಿಯಾನದಂದು ಬೆಳಗ್ಗೆ 25 ಮನೆ, ಸಂಜೆ 25 ಮನೆ, ಹೀಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಶಿವಮೊಗ್ಗ ನಗರವೊಂದರಲ್ಲಿಯೇ 3,130 ಕಾರ್ಯಕರ್ತರು ಈ ಬೃಹತ್ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ ಎಂದರು. ಅಭಿಯಾನದ 2 ದಿನಗಳಲ್ಲಿ ಜಿಲ್ಲೆಯ 1,43,800 ಮನೆಗಳನ್ನು ನೇರವಾಗಿ ಸಂಪರ್ಕಿಸುವುದರ ಮೂಲಕ ರಾಜ್ಯದಾದ್ಯಂತ ಸುಮಾರು 1 ಕೋಟಿ ಮನೆಗಳ ಮಹಾಸಂಪರ್ಕ ಅಭಿಯಾನ ನಡೆಯಲಿದೆ ಎಂದವರು, ಈಗಾಗಲೇ ಫಾರ್ಮ್ ಭರ್ತಿ ಮಾಡಿಕೊಟ್ಟ ಮನೆಗಳಿಗೆ ಧನ್ಯವಾದ ಸಲ್ಲಿಸುವುದು ಹಾಗೂ ಫಾರ್ಮ್ ತಲುಪದ ಮನೆಗಳಿಗೆ BLA2 BLOಗಳ ಮೂಲಕ ತಕ್ಷಣವೇ ಫಾರ್ಮ್ ತಲುಪಿಸಿ ಭರ್ತಿ ಮಾಡಿ ವಾಪಸ್ ತರುವ ಜವಾಬ್ದಾರಿಯನ್ನು ಕಾರ್ಯಕರ್ತರು ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಆಗಸ್ಟ್ 8ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟ ಆಗತ್ತೆ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ ಇದಕ್ಕೆ ಇನ್ನೊಂದಷ್ಟು, ಯಾಕಂದರೆ ನಾವು ಈಗಾಗಲೇ ಫಾರಮ್ಗಳನ್ನು ಮನೆಗಳಿಗೆ ಕೊಟ್ಟಿದ್ದೇವೆ, ಅಲ್ಲಿಂದ ಹೊರಗಡೆ ತರುವಂಥ ಪ್ರಯತ್ನಗಳಾಗಬೇಕು. ಅದಕ್ಕೆ ಕಾರ್ಯ BLA2 ಜೊತೆಗಿರುವಂಥ ಒಂದು ತಂಡ ಅದನ್ನು ಮಾಡುತ್ತೆ. ಇದು ಇನ್ನೂ ಸ್ವಲ್ಪ ರಭಸ ತಗೋಬೇಕು ಮತ್ತು ಯಾರೂ ಕೂಡ ಮನೇಲಿ ಉಳ್ಕೋಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ದೇವೆ. 25 ಮತ್ತು 26 ಶನಿವಾರ ಮತ್ತು ಭಾನುವಾರ SIR ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಈ SIR ಅಭಿಯಾನದೊಳಗಡೆ ಮಾಜಿ ಶಾಸಕರುಗಳು, ನಮ್ಮ ಲೋಕಸಭಾ ಸದಸ್ಯರು, ಈಗಿರುವಂಥ ಎಲ್ಲ ಶಾಸಕರುಗಳು, ಈ ಹಿಂದೆ ಜಿಲ್ಲಾ ಪಂಚಾಯತಲ್ಲಿ ಆಯ್ಕೆಯಾದಂಥ ಚುನಾಯಿತ ಸದಸ್ಯರುಗಳು, ತಾಲೂಕ್ ಪಂಚಾಯತಿಯಲ್ಲಿದ್ದಂಥವ್ರು, ನಗರ ಪಾಲಿಕೆಗಳಲ್ಲಿದ್ದಂಥವ್ರು, ಯಾರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾಗಿದ್ದರು, ಸದಸ್ಯಗಳಾಗಿದ್ದರು, ಅವರೆಲ್ಲರೂ ಕೂಡ ಇದರೊಳಗಡೆ ತೊಡಕೋಬೇಕು ಅಂತೇಳಿ ಯೋಚನೆಯನ್ನು ಮಾಡಿದೆ. ಜಾಗೃತಿ ಮೂಡಿಸುವಂಥ ಕಾರ್ಯದಲ್ಲಿ ಒಂದು ಹಂತ ಮುಗಿದಿದೆ, ಅದು ತುದಿ ಮುಡಿಸೋಕ್ಕೆ ಇನ್ನೂ ಸ್ವಲ್ಪ ಅವಶ್ಯಕತೆ ಇದೆ, ಅಗತ್ಯಗಳಿದೆ. ಹಾಗಾಗಿ ಯೋಚನೆ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಒಂದು ಅಭಿಯಾನದೊಳಗಡೆ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಒಂದು 25 ಮನೆಗೆ ಹೋಗ್ತಾರೆ, ಸಂಜೆ ಒಂದು 25 ಮನೆಗೆ ಹೋಗ್ತಾರೆ. ಭಾನುವಾರ ಬೆಳಗ್ಗೆ ಒಂದು 25 ಮನೆ ಹೋಗ್ತಾರೆ, ಸಂಜೆ ಒಂದು 25 ಮನೆಗೆ ಹೋಗ್ತಾರೆ. ಹೀಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದೆ. ಯಾರು ಯಾವ ಮತಗಟ್ಟೆಗಳಲ್ಲಿ ಇರಬೇಕು ಅಂತ ಕೂಡ ತೀರ್ಮಾನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅಭಿಯಾನಕ್ಕೆ ತೊಡಗಿಸ್ಕೊಳ್ಳುವಂಥ ಕಾರ್ಯಕರ್ತರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 21,608. ಶನಿವಾರ ಮತ್ತು ಭಾನುವಾರ ಇಡೀ ಜಿಲ್ಲೆಯಲ್ಲಿ 21,608 ಜನ ಪ್ರಮುಖರು. ನಾನು ಈಗ ಯಾವ ಸ್ತರದವರು ಅಂತ ಹೇಳಿದೆ, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯಗಳಿರ್ಬೋದು, ಮೋರ್ಚಾಗಳ ಆಫೀಸ್ ಬೇರರ್ಸ್ ಇರ್ಬೋದು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿರ್ಬೋದು, ತಾಲೂಕ್ ಪಂಚಾಯತಿ ಸದಸ್ಯಗಳಾಗಿದ್ದಂಥವರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಥರದ ಈ ಕ್ಯಾಟಗರಿಯವರು ಸುಮಾರು 21,608 ಜನ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಿದ್ದೇವೆ. ಪ್ರತಿ ಮನೆಗೆ ಹೋಗಬೇಕು, ಫಾರಮ್ ಅಂತ ಕೇಳ್ತಾರೆ, ಫಾರಮ್ ಬಂದಿದೆ ಅಂತ ಹೇಳಿದಾಗ ವಾಪಸ್ ಕೊಟ್ಟರೆ ಕೇಳ್ತಾರೆ, ವಾಪಸ್ ಕೊಟ್ಟಿದ್ದೀವಿ ಅಂತ ಅವ್ರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಯಾಕಂದರೆ ಇದು ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಕೊಡುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀರಿ, ಹಾಗೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಸುರಕ್ಷತೆಗೋಸ್ಕರ ಈ ಒಂದು ಶಕ್ತಿಯುತವಾದಂಥ ಕಾರ್ಯಕ್ಕೆ ತಾವು
ಮನಸ್ಸು ಮಾಡಿದ್ದೀರಿ, ಅದು ಪರಿಣಾಮ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಿ ಹೋಗ್ತಾರೆ. ಅಕಸ್ಮಾತ್ ಯಾರ ಮನೆಗಳಲ್ಲಿ ಫಾರಮ್ ಇನ್ನೂ ತಲುಪಿಸಿಲ್ಲ, ಬರೆಯೋಕ್ಕಾಗಿಲ್ಲ, ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ, ಅವರಿಗೆ BLA2 ಮೂಲಕ ಸಹಕಾರ ಕೊಟ್ಟು ಆ ಫಾರಮನ್ನು ವಾಪಸ್ ತಗೊಂಬಂದು BLOಗೆ ತಲುಪಿಸೋ ಕೆಲಸವನ್ನು ಮಾಡ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 136ನೇ ಮನ್ ಕಿ ಬಾತ್ ಕಾರ್ಯಕ್ರಮ ಭಾನುವಾರ ಆಕಾಶವಾಣಿಯ ಮೂಲಕ ನೇರ ಪ್ರಸಾರವಾಗಲಿದ್ದು, ಅದನ್ನು ಈ ಬಾರಿ ಶಿವಮೊಗ್ಗದಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಗುವುದು. ಶಿವಮೊಗ್ಗ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಅಂದರೆ ಜೈಲ್ ಸರ್ಕಲ್ನಲ್ಲಿ ಇರುವ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ಬೆಳಗ್ಗೆ 10:30ರಿಂದ ಕಾರ್ಯಕ್ರಮ ಆರಂಭವಾಗಲಿದ್ದು 11 ಗಂಟೆಗೆ ನೇರ ಪ್ರಸಾರ ವೀಕ್ಷಣೆ ಮಾಡಲಾಗುತ್ತದೆ. ಇದರಲ್ಲಿ ಸಮಾಜದ ಎಲ್ಲ ಸ್ತರದ ಸುಮಾರು 300 ವಿಶೇಷ ಆಹ್ವಾನಿತರು ಭಾಗವಹಿಸಲಿದ್ದಾರೆ ಎಂದರು. ಮನ್ ಕಿ ಬಾತ್ 136ನೇ ಮನ್ ಕಿ ಬಾತ್ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಬಂದಿದ್ದಾರೆ. ದೇವರ ತಲೆ ಮೇಲೆ ಹೂ ತಪ್ಪಿದ್ರು ಮನ್ ಕಿ ಬಾತು ತಪ್ಪಲಿಲ್ಲ. ವಿಶೇಷವಾದಂಥ ಸಮಗ್ರವಾದಂಥ ರೀತಿಯೊಳಗಡೆ ಯೋಚನೆಯನ್ನು ಮಾಡಿ ಯೋಜನೆಗಳನ್ನು ರೂಪಿಸಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಅರ್ಧ ಗಂಟೆಗಳ ಕಾಲ ಈ ದೇಶದ ಜನತೆ ಜೊತೆಗೆ ಅವರು ಇರ್ತಾರೆ ಆಕಾಶವಾಣಿ ಮೂಲಕ. ಶಿವಮೊಗ್ಗದಲ್ಲಿ ಈ ಬಾರಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಮನ್ ಕಿ ಬಾತಿಗೆ ಎಲ್ಲ ಫ್ಯಾಕಲ್ಟಿಯ ವರ್ಗದ ಜನ, ಸಾಮಾನ್ಯರಿಂದ ಹಿಡಿದು ಅತಿ ವಿದ್ಯಾವಂತರವರೆಗೂ ಕೂಡ ಜೋಡಿಸೋ ಪ್ರಯತ್ನ ಮಾಡಬೇಕು. ಸುಮಾರು ಒಂದು 300 ಜನ ಈ ಥರದ ಸ್ತರದ ವ್ಯಕ್ತಿಗಳನ್ನು ಜೋಡಿಸಿ ಈ ಒಂದು ಅಭಿಯಾನದೊಳಗಡೆ ಮನ್ ಕಿ ಬಾತನ್ನು ನೋಡೋಕೆ ಆಗಬೇಕು ಅಂತ ಯೋಚನೆ ಮಾಡಿ ಒಂದು ಪ್ರಯತ್ನ ನಡೆದಿದೆ. ಅದಕ್ಕೆ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಈ ವ್ಯವಸ್ಥೆಯನ್ನು ನೋಡ್ತಾ ಇರೋಂಥ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಗೆ. ಅದರೊಳಗೆ ವಿಶೇಷವಾಗಿ ಶಿವಮೊಗ್ಗ ನಗರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮ ದೈವಜ್ಞ ಕಲ್ಯಾಣ ಮಂದಿರ ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ. 10ವರೆಗೆ ನಾವೆಲ್ಲರಿಗೂ ಬರೋಕ್ಕೆ ಹೇಳಿದ್ದೇವೆ. ಎಲ್ಲರೂ ಕೂಡ ಆಟೋ ಚಾಲಕರಿಂದ ಹಿಡಿದು ಸಾಮಾನ್ಯ ಅಸಂಘಟಿತ ಕಾರ್ಮಿಕರು ಅಂತ ನಾವೇನು ಕರಿತೇವೆ, ಆ ಸ್ಥಳದ ವ್ಯಕ್ತಿಗಳನ್ನು ಅಲ್ಲಿ ಜೋಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಎಲ್ಲ ಫ್ಯಾಕಲ್ಟಿ, ಆಡಿಟರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅಡ್ವೊಕೇಟ್ಸ್ ಇರ್ಬೋದು, ಸ್ವಲ್ಪ ಗಣ್ಯಮಾನ್ಯರು ಅಂತ ಏನು ಕರಿತೇವೆ, ಅವರೆಲ್ಲರೂ ಕೂಡ ಅಲ್ಲಿದ್ದು ಆ ಒಂದು ಮನ್ ಕಿ ಬಾತನ್ನು ವೀಕ್ಷಣೆ ಮಾಡಬೇಕು ಅಂಥೇಳಿ ಅದಕ್ಕೆ ಸಿದ್ಧತೆಗಳನ್ನು ನಾವು ವಿಶೇಷವಾಗಿ ಕುಪೇಂದ್ರ ಅವರಕ್ಕೆ ಇನ್ಚಾರ್ಜ್ ಇದ್ದಾರೆ, ಅವ್ರ ಮೂಲಕ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಗರದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಎಲ್ಲರೂ ಕೂಡ ಇದಕ್ಕೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಜೈಲ್ ಸರ್ಕಲ್, ಅಂಬೇಡ್ಕರ್ ವೃತ್ತ, ಅದು ಜೈಲ್ ಸರ್ಕಲ್ ಅಂತ ಪ್ರತಿನಿಧಿ ಬಂದುಬಿಟ್ಟಿದೆ. ಅಂಬೇಡ್ಕರ್ ವೃತ್ತದ ಪಕ್ಕದಲ್ಲಿರುವಂಥ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ಬೆಳಗ್ಗೆ 10:30 ಗಂಟೆಗೆ ನಾವೆಲ್ಲರೂ ಕೂಡ ಸೇರೋರಿದ್ದೇವೆ. ದಯಮಾಡಿ ಇನ್ನು ಉಳಿದವ್ರು ಯಾರಿದ್ದಾರೆ ಬರಬಾರ್ದು ಅಂತೇನಿಲ್ಲ. ಮನ್ ಕಿ ಬಾತ್ ಮನೇಲಿ ನೋಡುವಂಥ ವ್ಯವಸ್ಥೆ, ಆದರೆ ಇದೊಂದು ಸಮಗ್ರವಾಗಿ, ಯಾಕಂದರೆ ಟಿವಿನಲ್ಲಿ ನೋಡ್ತಾ ಇರಬೇಕಾದ್ರೆ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅದನ್ನು ನೋಡ್ತಾ ಇದ್ವಿ. ಈಗ ಶಿವಮೊಗ್ಗವನ್ನು ಕೂಡ ಬೇರೆಯವ್ರು ನೋಡೋ ಹಾಗೆ ಯೋಚನೆ ಮಾಡುವಂಥದ್ದಕ್ಕೆ ಈ ಒಂದು ಕಾರ್ಯಕ್ರಮ ಶಕ್ತಿ ಕೊಟ್ಟಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಸೊ ಹಾಗಾಗಿ ನಿನ್ನೆ ಗುರುವಾರ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ ಬಿಜೆಪಿ ಕಚೇರಿ ಮುತ್ತಿಗೆ ಎತ್ತದ ಬಗ್ಗೆ ಶಾಸಕ ಚನ್ನಬಸಪ್ಪ ಪ್ರತಿಕ್ರಿಯೆ ನೀಡಿದ್ದು, ಸಣ್ಣ ಬ್ರೇಕ್ ನಂತರ ಚನ್ನಬಸಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಪಾಲಿಕೆ ಶಿವಮೊಗ್ಗ ವತಿಯಿಂದ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR 2006ರ ವಿಶೇಷ ಪ್ರಚಾರ ದಿನವನ್ನು ಇದೇ ಜುಲೈ 25 ಮತ್ತು 26, 2026ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಮಹಾತ್ಮ ಗಾಂಧಿ ಪಾರ್ಕ್ ಎದುರಿನ ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕೋರಲಾಗಿದೆ. ಸರಿ ತಪ್ಪು ಹೊರೆ ಹಚ್ಚೋದಕ್ಕಿಂತ ಜಾಸ್ತಿ ಅವ್ರು ಬಂದವರು ಏನು ಮಾಡಬೇಕೋ ಮಾಡ್ಕೊಂಡು ಹೋಗಬೇಕು. ಡಿಪಾರ್ಟ್ಮೆಂಟ್ ಬಗ್ಗೆ ಬೆಂಗಳೂರೊಳಗೆ ಹೇಗೆ ನಡ್ಕೊಳ್ತು, ಶಿವಮೊಗ್ಗದಲ್ಲಿ ಹೇಗೆ ನಡ್ಕೊಳ್ತು, ಆಯಿತು, ನೀವು ಹೇಳಿದ್ದಕ್ಕೆ ಬರ್ತೀನಿ ನಾನು ಚರ್ಚೆ ಮಾಡೋದಾದರೆ. ಇಲ್ಲಿ ಬಂದಾಗ ಬ್ಯಾರಿಕೇಡ್ ಎಲ್ಲಿತ್ತು? ಕಾಂಗ್ರೆಸ್ ಆಫೀಸಿಗೆ ಈ ವರ್ಷ ಕಾರ್ಯಕರ್ತರು ಹೋಗ್ತಾರೆ ಅಂತ ಹೇಳಿದಾಗ ಬ್ಯಾರಿಕೇಡ್ ಎಲ್ಲಿಗೆ ಹಾಕಿದ್ರು? ತಕ್ಷಣ ಭಾಗ ಅದು ರಸ್ತೆ ಈ ತುದಿ ಆ ತುದಿಗೆ ಹಾಕಬೇಕಿತ್ತು. ಇಲ್ಲಿ BJP ಆಫೀಸ್ ಮುಂದೆಗಡೆಗೆ ಹಾಕ್ತಾರೆ, ಕಾಂಗ್ರೆಸ್ ಆಫೀಸ್ ಮುಂದೆ ಆ ತುದಿ ರಾಘವೇಂದ್ರ ಸಾಗರ್ ಮಾಡ್ತಾರೆ, ಈ ಕಡೆಗೊಂದು ಈ ಕಡೆಗೊಂದು ಹಾಕ್ತಾರೆ, ಪತ್ರ ಕಡೆ. ಇಲ್ಲೇ ದ್ವಂದ್ವ ನಿಲುವಿದೆ. ಅದಕ್ಕೆ ಹೇಳಿದೆ, ಪ್ರಿಯಾಂಕ್ ಖರ್ಗೆ ಸೂಚನೆ ಕೊಟ್ಟೆ ಮಾಡಿಸ್ಬಿಟ್ಟಿದ್ದಲ್ಲ ಅಂತ. ಅಲ್ಲಿ ಕಾಂಗ್ರೆಸ್ ಕಚೇರಿ ಮುಂದೆನೇ ಬಸ್ ತೊಗೊಂಡೋಗ್ಬೇಕು, ಅಲ್ಲೇ ಬಸ್ಸು ಸ್ಲೋ ಆಗಬೇಕು, ಅಲ್ಲೇ ನಿಲ್ಲಿಸ್ಬೇಕು. ನಿಮಗೆ ಅಕ್ಷರಶಃ ಹೇಳ್ತೇನೆ, ಬಸ್ ನಿಲ್ತು ಅಲ್ಲಿ. ನಾನು ಆ ಬಸ್ಸಲ್ಲಿದ್ದನು. ಆ ಕೋಲನ್ನು ತಳೆದು ಹಿಂಗೆ ವಾಪಸ್ ತಳ್ಳಿದವ್ರು ನಾವು. ಆ ಧ್ವಜ ಹೊರಗಡೆ ಬಂತು, NSU ಧ್ವಜ ತೆಗೆದು ಅವ್ರ ಮುಖಕ್ಕೆ ಹಾಕೋದು. ಬಟ್ಟೆ ಕಾಂಗ್ರೆಸ್ ಆಫೀಸಲ್ಲಿ ಯಾಕೆ ಬರಬೇಕು?
ಕಚೇರಿ ಗೇಟ್ ಮುಂದೆ ಸರ್, ಅಲ್ಲಿ ಕಾಂಗ್ರೆಸ್ ಆಫೀಸಿಂದ ಮೊಟ್ಟೆ ಬರುತ್ತೆ, ಯಾಕೆ ಬರಬೇಕು? ಯಾವ ಶಾಲೆಗೆ ತೊಗೊಂಡು ಹೋಗ್ಬೇಕಾದ್ರೆ ಮೊಟ್ಟೆ ಇದಂತ ಪ್ರಯತ್ನ ಕೇಳಿದ್ರೆ ಏನು ಹಿಂಗೆಲ್ಲ ಹೇಳ್ತೀರಾ ಅಂತ ಕೇಳಲೇಬೇಕಲ್ಲ. ಯಾಕೆಂದರೆ ಮೊಟ್ಟೆ ದುಡ್ಡು ಕೊಟ್ಟು ತೊಗೊಂಬರ್ತಾರೆ ನಿಮ್ಮ ಕಾರ್ಯಕರ್ತರು. ಅದಕ್ಕೆ ಯಾವ ಶಾಲೆದು ಅಂತ ಕೇಳಬೇಕು ಅಂತ ಅನಿಸ್ಬಿಡ್ತು ನಮಗೆ ಅವತ್ತು. ಅಂದರೆ ವೆಲ್ ಪ್ರಿಪೇರ್ಡ್ ಅಂತ ನಾನು ಹೇಳೋದು, ವೆಲ್ ಪ್ಲ್ಯಾನ್ಡ್. ಮೊಟ್ಟೆ ಹೊಡಿಬೇಕು ಅಂತ ಪ್ಲ್ಯಾನು, ಧ್ವಜದ ಕೋಲುಗಳಲ್ಲಿ ಹೊಡಿಬೇಕು ಅಂತ ಪ್ಲ್ಯಾನು, ಅಕ್ಷರಶಃ ಅಶ್ವತ್ಥನಾರಾಯಣಗೆ ತಲೆಗೆ ಬೀಳಬೇಕಾಯ್ದು ಹೊಡ್ತಾ ಅದು. ಇಲ್ಲಿ ಬಿಡಿ, ನಾನು ಹೇಳಿದ್ನಲ್ಲ, ಹೋರಾಟ ಮಾಡಬಾರ್ದು ಅಂತ ನಾವು ಯಾವತ್ತೂ ಯಾರಿಗೂ ಹೇಳಿಲ್ಲ. ನಾವು ಹೋರಾಟಗಾರರೇ, ನಾವು ಹೋರಾಟ ಮಾಡಿರೋರೆ. ಆದರೆ ಹೇಗಾಯಿತು ಹೋರಾಟ ಮಾಡಿದ್ರೆ ನನ್ನ ಆಯ್ತಲ್ಲ ವಾಪಸ್ ರಿಪರ್ಕೇಷನ್ ಅದಾಗತ್ತೆ. ಮಾಡಬಾರ್ದು. ನಾವು ಯಾವಾಗೂ ಮಾಡಿಲ್ಲ, ದಿಸ್ ಈಸ್ ಫಸ್ಟ್ ಟೈಮ್. ನಾವು ಯಾವಾಗೂ ಮಾಡಿಲ್ಲ. ಇದೇ ಆಫೀಸಿಗೆ 10 ಬಾರಿ ಬಂದಿದ್ದಾರೆ, ಇಲ್ಲಿಂದನೂ ಮಾಡಲಿಲ್ಲ, ವಾಪಸ್ ಅಲ್ಲಿಗೆ ಹೋಗು ನಾವೇನು ಮಾಡಲಿಲ್ಲ. ರಕ್ಷಣಾ ವ್ಯವಸ್ಥೆ ಯೋಚನೆ ಮಾಡಬೇಕಾದ್ರೆ ಜವಾಬ್ದಾರಿ ಯಾವುದು? ಇಲ್ಲಿ ಬಂದು ಇದು ಎಂಟ್ರಿ ಅಲ್ವಾ, ಈ ಎಂಟ್ರಿ ಒಳಗಡೆ ನೀವು ಬ್ಯಾರಿಕೇಡ್ ಹಾಕ್ಕೊಳ್ತೀರಿ ಅಂತೇಳಿ ಕಾಮನ್ ಸೆನ್ಸ್ ಇದೆ ಅಂತ ಹೇಳಬೇಕು. ಏನು ಹೇಳಬೇಕು ನಾವು? ಅವ್ರ ಜೀಪ್ ಹತ್ತುತ್ತಾರೆ, ಅವ್ರ ಜೀಪ್ ಹತ್ತು ನಿಂತು ಮಾಡ್ತಾರೆ. ದೊಡ್ಡ ಸಾಹಸದ ಕೆಲಸನ. ಇಲ್ಲಿ ಹಾಗಾಗಿ ನಾವು ಅದನ್ನು ನಮ್ಮ ಹುಡುಗರು ಮಾಡಿದ್ರೆ ಅಂತ ಬಿಟ್ಟಿದ್ದೀವಿ. ನಮ್ಮ ಹುಡುಗರು ಮಾಡಿರೋಂಥಕ್ಕೆ ಏನಾದ್ರು ವಿಶೇಷವಾದಂಥ ಪ್ರಯತ್ನ ಮಾಡಿದ್ರೆ ಸರಿಯಲ್ಲ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಧನ್ಯವಾದ ಸರ್.